ಇಲ್ಲೊಂದು ಮೋಟಿವೇಶನ್ ಕತೆ ಇದೆ, ಕೇಳ್ಕೊಂಡು ಬರೋಣವಾ? ಎಸ್, ಗೆಲುವು ನಮ್ಮೊಳಗೆ ಇದೆ. ಜೀವನದಲ್ಲಿ ಸೋಲು ಅನ್ನೋದು ಯಾವತ್ತೂ ಅಂತ್ಯ ಅಲ್ಲ, ಅದು ಹೊಸ ಆರಂಭದ ಮೊದಲ ಹೆಜ್ಜೆ ಆಗಿರ್ತದೆ. ಸ್ನೇಹಿತರೆ, ಒಂದು ಬೀಜ ಮಣ್ಣೊಳಗೆ ಹೂಳಲ್ಪಟ್ಟಾಗ ಅದು ನನ್ನ ಜೀವನ ಮುಗಿಯಿತು ಎಂದು ಯೋಚಿಸುವುದಿಲ್ಲ. ಅದು ತನ್ನೊಳಗೆ ಶಕ್ತಿಯನ್ನು ನಂಬಿ ಮರವಾಗಿ ಬೆಳೆಯುತ್ತದೆ. ಹಾಗೆಯೇ ನಮ್ಮ ಜೀವನದಲ್ಲೂ ಕಷ್ಟಗಳು, ಅವಮಾನಗಳು, ಸೋಲುಗಳು ಬಂದಾಗ ಯಾವತ್ತೂ ಕುಗ್ಗಬಾರದು. ಏಕೆಂದರೆ ಅವೇ ನಮ್ಮನ್ನು ಗಟ್ಟಿಗೊಳಿಸುವಂತಹ ಪಾಠಗಳಾಗಿರ್ತವೆ. ಜೀವನದಲ್ಲಿ ಯಾರೂ ಹುಟ್ಟಿನಿಂದಲೇ ಯಶಸ್ವಿ ಆಗಿರೋದಿಲ್ಲ. ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಸಾವಿರಾರು ಕಣ್ಣೀರಿನ ಪ್ರಯತ್ನಗಳಿರ್ತವೆ, ನೂರಾರು ಸೋಲುಗಳು ಮತ್ತು ಅಸಂಖ್ಯಾತ ಕಣ್ಣೀರು ಇರ್ತದೆ. ನೀವು ಇಂದು ಅನುಭವಿಸುವ ಕಷ್ಟವೇ ನಾಳೆ ನಿಮ್ಮನ್ನು ಯಶಸ್ಸಿನ ಕಥೆಯನ್ನಾಗಿಸುತ್ತವೆ. ಇತರರು ನಿಮ್ಮನ್ನು ನಂಬದಿದ್ದರೂ ಪರವಾಗಿಲ್ಲ, ಆದರೆ ನೀವು ನಿಮ್ಮನ್ನು ನಂಬುವುದನ್ನು ಯಾವತ್ತೂ ಎಂದಿಗೂ ಬಿಡಬೇಡಿ. ನಿಮ್ಮ ಕನಸು ದೊಡ್ಡದಾಗಿದ್ದರೆ ನಿಮ್ಮ ಪರಿಶ್ರಮ ಅದಕ್ಕಿಂತ ದೊಡ್ಡದಾಗಿರಬೇಕು. ಪ್ರತಿನಿತ್ಯ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ನಾನು ನಿನ್ನೆಗಿಂತ ಇಂದು ಉತ್ತಮವಾಗಿದ್ದೇನಾ? ನನ್ನ ಗುರಿಯ ಕಡೆ ಒಂದು ಹೆಜ್ಜೆನಾದರೂ ಮುಂದೆ ನಡೀತಾ ಇದ್ದೀನಾ? ನನ್ನ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀನಾ? ಈ 3 ಪ್ರಶ್ನೆಗೆ ಹೌದು ಅಂತ ಉತ್ತರ ನೀಡೋದಕ್ಕೆ ಸಾಧ್ಯವಾದರೆ ಯಶಸ್ಸು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ನೆನಪಿರಲಿ ಗೆಳೆಯರೇ, ಗಡಿಯಾರದ ಮುಳ್ಳುಗಳು ನಿಲ್ಲದೆ ಸಾಗುವುದರಿಂದಲೇ ಸಮಯ ಬದಲಾಗ್ತದೆ. ಹಾಗೆಯೇ ನೀವು ನಿಲ್ಲದೆ ಪ್ರಯತ್ನಿಸಿದರೆ ನಿಮ್ಮ ಜೀವನವು ಬದಲಾಗುತ್ತದೆ. ಇತರರ ಯಶಸ್ಸನ್ನು ನೋಡಿ ಅಸೂಹೆ ಪಡಬೇಡಿ, ಅವರ ಪರಿಶ್ರಮವನ್ನು ನೋಡಿ ಪ್ರೇರಣೆ ಪಡ್ಕೊಳ್ಳಿ. ಸ್ನೇಹಿತರೆ, ಜೀವನದಲ್ಲಿ ಯಾವತ್ತೂ 2 ಆಯ್ಕೆಗಳಿರ್ತವೆ. ಒಂದೇನೆಂದರೆ ಕಾರಣಗಳನ್ನು ಹೇಳುತ್ತಾ ಬದುಕೋದು, ಇನ್ನೊಂದೇನೆಂದರೆ ಸಾಧನೆಗಳನ್ನು ಮಾಡುತ್ತಾ ಇತಿಹಾಸ ನಿರ್ಮಿಸೋದು. ಈಗ ಆಯ್ಕೆ ಏನಾಗಿರಬೇಕು? ನಿಮ್ಮದಾಗಿರಬೇಕು. ಇಂದು ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ಮುಂದಿನ 10 ವರ್ಷಗಳ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಆದ್ದರಿಂದ ಕನಸನ್ನು ಕಾಣಿ, ಗುರಿಯನ್ನು ನಿಗದಿಪಡಿಸಿ, ಶಿಸ್ತನ್ನು ಬೆಳೆಸ್ಕೊಳ್ಳಿ, ಪ್ರತಿದಿನ ಕಲಿಯಿರಿ, ಎಂದೆಂದಿಗೂ ಕೈ ಚೆಲ್ಲಬೇಡಿ. ಕೊನೆಗೊಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಪರಿಸ್ಥಿತಿ ನಿಮ್ಮ ಭವಿಷ್ಯವನ್ನು ನಿರ್ಧರಿಸೋದಿಲ್ಲ, ನಿಮ್ಮ ನಿರ್ಧಾರವೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ. ಎದ್ದೇಳಿ, ಎಚ್ಚರಗೊಳ್ಳಿ, ನಿಮ್ಮ ಗುರಿ ತಲುಪುವವರೆಗೂ ನಿಲ್ಲಬೇಡಿ. ನೀವು ಗೆಲ್ಲುವುದಕ್ಕಾಗಿ ಹುಟ್ಟಿದ್ದೀರಿ. ನಿಮ್ಮ ಕನಸುಗಳನ್ನು ನಿಜವಾಗಿಸೋ ಶಕ್ತಿ ನಿಮ್ಮೊಳಗಿದೆ. ಹಿಂದೆ ಆರಂಭಿಸಿ, ಈಗಲೇ ಆರಂಭಿಸಿ. ನಿಮ್ಮ ಯಶಸ್ಸಿನ ಕಥೆಯನ್ನು ನೀವೇ ಬರೆಯಿರಿ. ಧನ್ಯವಾದಗಳು.